ನಮಸ್ಕಾರ. ಎವ್ರಿ ಮಂತ್ ಸ್ಯಾಲ್ರಿ ಏನೋ ಕೈಗೆ ಬರ್ತಾ ಇದೆ, ಬಟ್ ಅದು ಎಲ್ಲಿ ಖರ್ಚಾಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ವಾ? ಇಲ್ಲ ಮಂತ್ ಎಂಡಲ್ಲಿ ₹1 ನಿಮಗೆ ಸೇವ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಈ 5 ಫೈನಾನ್ಷಿಯಲ್ ಪ್ಲ್ಯಾನ್ನ ಫಾಲೋ ಮಾಡಿ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಫಸ್ಟ್ನೇ ಪ್ಲ್ಯಾನ್ ಅಂತ ಅಂದರೆ, ನಿಮ್ಗೊಂದು ಸ್ಯಾಲ್ರಿ ಅಂತ ಒಂದಿಷ್ಟು ಅಮೌಂಟ್ ಅಂತ ಬರುತ್ತಲ್ವಾ, ಸೊ ಅದರಲ್ಲಿ 3 ಭಾಗಗಳನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ಏನಂದರೆ, ನಿಮ್ದು ಏನು ಸ್ಯಾಲ್ರಿ ಬರುತ್ತೆ ಅದರಲ್ಲಿ 50% ಅಮೌಂಟನ್ನು ನಿಮ್ಮ ಬೇಸಿಕ್ ಲೈಫಿಗೆ ಯೂಸ್ ಮಾಡಿ. ಅಂದರೆ ಈಗ ರೆಂಟ್ ಇರ್ಬೋದು, ನಿಮ್ಮ EMI ಕಟ್ಟೋದಿರ್ಬೋದು, ಗ್ರಾಸರೀಸ್ ಇರ್ಬೋದು, ಇಲ್ಲ ಅಂದರೆ ನಿಮ್ಮ ಮಕ್ಕಳ ಫೀಸ್ ಇರ್ಬೋದು. ಸೊ ಇದಕ್ಕೆ ಅಂತ ಒಂದು 50% ಎತ್ತಿಡಿ. ಇನ್ನು 30% ಏನಿದೆ ಅದು ಜಸ್ಟ್ ಅಂದರೆ, ಈಗ ಮನುಷ್ಯ ಆದಮೇಲೆ ಆಸೆ ಇದ್ದೇ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಂದರೆ ಈಗ ಟ್ರಾವೆಲ್ ಇರ್ಬೋದು, ಇಲ್ಲ ಏನೋ ಫುಡ್ ತಿನ್ನಕ್ಕೆ ಹೋಗ್ತೀನಿ, ಇಲ್ಲ ಶಾಪಿಂಗ್ ಮಾಡ್ತೀನಿ ಅಂತ ಅಂದರೆ, ಸೊ ನಿಮ್ಮ 30% ನಿಮ್ಮ ಲೈಫ್ ಸ್ಟೈಲಿಗೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿ 20%, ಈ 20%ನ ಯಾವುದೇ ಕಾರಣಕ್ಕೂ ನೀವು ಖರ್ಚು ಮಾಡಬಾರ್ದು. ನಿಮ್ಗೆ ಯಾವಾಗ ಸ್ಯಾಲ್ರಿ ಬರುತ್ತೆ ಅಲ್ವಾ, ಸೊ 20%ನ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ 80% ಏನಿರುತ್ತೆ ಅದನ್ನು ನೀವು ಖರ್ಚು ಮಾಡಿದ್ರೆ ಡೆಫಿನೆಟ್ಲಿ ನೀವು ಬ್ಯಾಲೆನ್ಸ್ ಮಾಡ್ಬೋದು. ಇನ್ನು ಎರಡನೇ ಪ್ಲಾನಿಗೆ ಬರೋದಾದರೆ ಎಮರ್ಜೆನ್ಸಿ ಫಂಡ್. ಇದು ಡೆಫಿನೆಟ್ಲಿ ನೀವೆಲ್ಲರೂ ಇಟ್ಕೊಳ್ಳೇಬೇಕು. ಬಿಕಾಸ್ ಲೈಫಲ್ಲಿ ಯಾವಾಗ ಏನಾಗುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಅಂದರೆ ಈಗ ಈ ಜಾಬ್ ಇರ್ಬೋದು, ಎಲ್ಲ ಈಗ ನೋಡ್ಬೋದು ಬಂದಿದೆ ಅಂತ ಎಲ್ಲ ಕಡೆ ಕೆಲಸದಿಂದ ತೆಗಿತಿದ್ದಾರೆ. ಸೊ ಹಿಂಗೆ ಸಡನ್ ಆಗಿ ಕೆಲಸದಿಂದ ತೆಗೆದಾಗ ನಮಗೆ EMI ಇರ್ಬೋದು ಅಥವಾ ಹೆಲ್ತ್ ಇಶ್ಯೂ ಇರ್ಬೋದು, ಏನಾದ್ರು ಆದರೆ ಏನು ಮಾಡೋದು? ಸೊ ಎಮರ್ಜೆನ್ಸಿ ಫಂಡ್ ಅಂತ ಒಂದಿಷ್ಟು ಅಮೌಂಟನ್ನು ನೀವು ಪ್ರೀವಿಯಸ್ಲಿ ಎತ್ತಿಟ್ಕೋಬೇಕು. ಇವನ್ ಹೆಲ್ತ್ ಅಷ್ಟೇ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಈಗಿದ್ದವ್ರು ನಾಳೆ ಚೆನ್ನಾಗಿರಲ್ಲ ಅನ್ನಂಗೆ ಆಗಿರುತ್ತೆ, ಇವಾಗ ಲೈಫ್ ಸ್ಟೈಲ್ ಹಂಗಿದೆ. ಸೊ ನೀವು ಏನು ಮಾಡ್ಬೇಕಂತ ಅಂದರೆ, ಈಗ ಒಂದು ಮಂತ್ಲಿ 25,000 ಖರ್ಚು ಮಾಡ್ತೀರಾ. ಸೊ ಇನ್ನು ನೆಕ್ಸ್ಟ್ 6 ಮಂತ್ಸಿಗೆ ಏನು ಖರ್ಚು ಮಾಡ್ತೀರಾ ಅಷ್ಟು ಅಮೌಂಟು ನಿಮ್ಮ ಹತ್ರ ಇರಬೇಕು. ಪ್ರಿಯರ್ ಆಗಿದ್ರೇ ಅದು ಒಂದು ಬ್ಯಾಲೆನ್ಸ್ ಮಾಡೋಕ್ಕಾಗೋದು. ಫಾರ್ ಎಕ್ಸಾಂಪಲ್, 25,000 ಖರ್ಚು ಮಾಡ್ತೀರಾ ಅಂತ ಅಂದಾಗ 6 ತಿಂಗಳಿಗೆ ಎಷ್ಟಾಯಿತು? 1.5 ಲಕ್ಷ ಆಯಿತು. ಸೊ ಅಷ್ಟು ಅಮೌಂಟ್ನ ನೀವು FDಗಾದರೂ ಇಟ್ಕೊಳ್ಳಿ, ಇಲ್ಲಾಂದರೆ ಲಿಕ್ವಿಡ್ ಕ್ಯಾಶ್ ಆದರೂ ಇಟ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟಬಾರ್ದು. ಎಂಥ ಪರಿಸ್ಥಿತಿ ಬಂದರೂ, ಏನೋ ತೀರಾ ಎಮರ್ಜೆನ್ಸಿ ನಮ್ಗೆ ಆಗ್ತಿಲ್ಲ, ಹೆಲ್ತ್ ಇಶ್ಯೂ ಇಲ್ಲ, ಏನೋ ಕೆಲಸ ಹೋಯ್ತಪ್ಪ ಅನ್ನೋದಕ್ಕೆ ಮಾತ್ರ ಅದನ್ನು ಇಟ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು. ಅಷ್ಟು ಅಮೌಂಟನ್ನು ನೀವು ಎತ್ತಿಡಲೇಬೇಕು. ಓಕೆನಾ? ಇನ್ನು ಥರ್ಡ್ ಪಾಯಿಂಟ್ ಅಂತ ಅಂದರೆ ಆಟೋಮೇಟೆಡ್ ಇನ್ವೆಸ್ಟ್ಮೆಂಟು. ನಿಮ್ಗೆ ನೆನಪಿದೆ ಅನ್ಸುತ್ತೆ, ಇತ್ತೀಚೆಗೆ ತುಂಬ ಜನ SIP ಮತ್ತು ಮ್ಯೂಚುವಲ್ ಫಂಡ್ನ ಮಾಡ್ತಿದ್ದಾರೆ. ಅದರಿಂದ ಎಷ್ಟು ಹೆಲ್ಪ್ ಇದೆ ಅಂತ ಅಂದರೆ, ನಿಮಗೆ ಸಬ್ಕಾನ್ಷಿಯಸ್ಲಿ ಗೊತ್ತಾಗಲ್ಲ. ಆಟೋಪೇ ಅಂತ ಕೊಡ್ತೀರಾ, ಯಾಕೆ ಹೇಳಿ? ಈಗ ನಿಮ್ಗೆ 1ನೇ ತಾರೀಕು ಸ್ಯಾಲ್ರಿ ಆಯಿತು ಅಂತ ಅಂದರೆ ಎವ್ರಿ 5th ನೀವು ಆಟೋಪೇ ಕೊಟ್ಟಾಗ ನೀವು ಯಾವುದ್ರಲ್ಲೂ ಬ್ಯುಸಿಯಾಗಿರ್ತೀರಾ. ಸೊ ಒಂದು SIPಗಾದ್ರೂ ಮ್ಯೂಚುವಲ್ ಫಂಡಿಗಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು ಆಟೋ ಡೆಬಿಟ್ ಆಗಿಬಿಟ್ಟಿರುತ್ತೆ. ಸಬ್ಕಾನ್ಷಿಯಸ್ಲಿ ನೀವು ಸೇವಿಂಗ್ಸ್ ಮಾಡ್ತಿದ್ದೀರಾ ಅಂತ ಅರ್ಥ. ನೆನಪಿರಲಿ, ಮ್ಯೂಚುವಲ್ ಫಂಡ್ ಮತ್ತು SIP ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು. ಅದು ನಿಮಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಈಗ ಶೇರ್ ಮಾರ್ಕೆಟ್ಗಳು ಹೇಗೆ ಇದಾಗ್ತಿರುತ್ತೆ ಪ್ರೆಸೆಂಟಲ್ಲಿ, ಸೊ ಆ ಥರ ನಿಮಗೆ ದುಡ್ಡು ಬರ್ತಾ ಇರುತ್ತೆ. ಸೊ ದಿಸ್ ಇಸ್ ಅ ಬೆಸ್ಟ್ ಪ್ಲಾನ್ ಅಂತ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಏನಂತಂದರೆ ಇನ್ಶೂರೆನ್ಸ್. ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಲ್ಪ್ ಆಗಬೇಕಂತ ನಿಮ್ಮ ಇದ್ದರೆ ಡೆಫಿನೆಟ್ಲಿ ನೀವು ಇದನ್ನು ಮಾಡೇ ಮಾಡ್ತೀರಾ. ಈಗ 2 ಥರ ಇನ್ಶೂರೆನ್ಸ್ ಇದೆ, ಒಂದು ಹೆಲ್ತ್ ಇನ್ಶೂರೆನ್ಸು ಮತ್ತು ಇನ್ನೊಂದು ಟರ್ಮ್ ಇನ್ಶೂರೆನ್ಸ್. ಓಕೆನಾ? ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ನೀವೆಲ್ಲಿ ಕೆಲಸ ಮಾಡ್ತಿದ್ದೀರಾ ಅಲ್ವಾ, ಸೊ ಅದ್ರದ್ದು ಆ್ಯನ್ಯುವಲ್ ಸ್ಯಾಲ್ರಿನ ತಗೊಳ್ಳಿ. ಆ್ಯನ್ಯುವಲ್ ಸ್ಯಾಲ್ರಿಗಿಂತ 10 ಪಟ್ಟು ಜಾಸ್ತಿ ಇರೋಷ್ಟು ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿ. ಅಂದರೆ ಅದು ಪ್ಲ್ಯಾನ್ಸ್ ಇರುತ್ತೆ, ನೀವು ಅದನ್ನು ಕೇಳ್ಕೊಂಡ್ರೆ ಗೊತ್ತಾಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಅದನ್ನ ಮಾಡ್ಕೊಂಡಾಗ ಅದು ಲಾಂಗ್ ಟರ್ಮು ನಿಮ್ಮ ಫ್ಯಾಮಿಲಿಗಾದರೂ ಹೆಲ್ಪ್ ಆಗುತ್ತೆ ಮತ್ತು ನಿಮಗೂ ಕೂಡ ಹೆಲ್ಪ್ ಆಗೇ ಆಗುತ್ತೆ. ಸೊ ಏನಾದರೂ ಹೆಚ್ಚು ಕಮ್ಮಿ ಆಯ್ತಪ್ಪ, ಎಲ್ಲೋ ಹೇಳೋಕ್ಕಾಗಲ್ಲವಲ್ಲ ಲೈಫಲ್ಲಿ, ಸೊ ಅವಾಗ ನಿಮ್ಮ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತಲ್ವಾ. ಸೊ ಇನ್ನು ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ನೀವು ಮಾಡಿಸ್ಲೇಬೇಕು ನನ್ನನ್ನು ಕೇಳೋದಾದರೆ. ಯಾಕೆಂದರೆ ಈಗ ಆಫೀಸ್ಗಳಲ್ಲೇ ಕೊಡ್ತಾರೆ, ಇಬ್ಬರು ಕೊಡ್ತಾರೆ. ಇವಾಗ ಫಸ್ಟ್ ಏನೋ ಅಪ್ಪ ಅಮ್ಮಂಗೆಲ್ಲ ಇತ್ತು, ಹೆಲ್ತ್ ಆಗ್ತಿತ್ತು. ಬಟ್ ಇವಾಗ ಹೆಂಗೆ ಅಂದರೆ, ಗಂಡ ಹೆಂಡತಿಗೆ ಮಾತ್ರ ಇವಾಗ ಹೆಲ್ತ್ ಇನ್ಶೂರೆನ್ಸ್ ಕೊಡೋದು ಕಂಪ್ನಿ ಕಡೆಯಿಂದ. ನೀವು ಸಪ್ರೇಟಾಗಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಾಗ, ಸೊ ಅವಾಗ ಏನಾದರೂ ಅನ್ನೆಸೆಸರಿಯಾಗಿ ನೀವು ಹಾಸ್ಪಿಟಲ್ ಹೋದಾಗ ಅದು ಕವರ್ ಅಪ್ ಆಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಕಡೆಯಿಂದ. ಮತ್ತು ಅದಕ್ಕೆ ನೀವು ಮಿನಿಮಮ್ ಹೆಂಗೆ ಅಂತಂದರೆ ಒಂದು 5 ರಿಂದ 10 ಲಕ್ಷ ಎತ್ತಿಟ್ರೆ ಬೆಟರ್ ಹೆಲ್ತ್ ಇನ್ಶೂರೆನ್ಸ್ಗೆ. ಸೊ ಅನ್ನೆಸೆಸರಿ ದುಡ್ಡು ವೇಸ್ಟ್ ಮಾಡೋದು ತಪ್ಪುತ್ತಾ? ಸೊ ದಿಸ್ ಇಸ್ ಅ ಬೆಸ್ಟ್ ಪ್ಲ್ಯಾನ್. ನೀವು ಮಾಡ್ಕೊಳ್ಳೇಬೇಕು ನಿಮ್ಮ ಫ್ಯಾಮಿಲಿಗೋಸ್ಕರ ಅಂತ ಹೇಳ್ತೀನಿ. ಇನ್ನು ಲಾಸ್ಟ್ ಒನ್ ಯಾವುದಂತಂದರೆ ಟ್ಯಾಕ್ಸ್ ಪ್ಲ್ಯಾನಿಂಗ್ ಮತ್ತು ನಿಮ್ಮ ಏನಿದೆ ರಿಟೈರ್ಮೆಂಟ್ ಲೈಫು. ಎಲ್ಲರೂ ಲೈಫ್ ಮುಗಿಯೋದು ರಿಟೈರ್ಮೆಂಟ್ ಆದಮೇಲೆ ಅಲ್ವಾ. ರಿಟೈರ್ಮೆಂಟ್ ಆದಮೇಲೆ ಒಂದು ಬೆಸ್ಟ್ ಲೈಫ್ ಲೀಡ್ ಮಾಡಬೇಕಂತ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ. ಸೊ ಅವಾಗ ಕೆಲಸ ಮಾಡೋಕ್ಕಾಗಲ್ಲ, ನಮಗೆ ಎನರ್ಜಿ ಇರಲ್ಲ, ಕೆಲಸನೂ ಇರಲ್ಲ, ಎನರ್ಜಿ ಇರಲ್ಲ, ಟೈಮು ಇರಲ್ಲ. ಏನಂದ್ರೆ ಟೈಮಲ್ಲಿ ಆರಾಮಾಗಿರ್ಬೇಕು ಅನ್ನೋದು ಎಲ್ರಿಗೂ ಫೀಲ್ ಇರುತ್ತೆ ಅಲ್ವಾ. ಸೊ ನಿಮಗೆ ಬೆಸ್ಟ್ ಒಂಥರ ನೆಮ್ಮದಿ ರಿಟೈರ್ಮೆಂಟ್ ಲೈಫ್ ಲೀಡ್ ಮಾಡಬೇಕು ಅಂತ ಅಂದರೆ
ನೀವು ಈಗ EPF ಇರ್ಬೋದು ಮತ್ತೆ PPF ಇರ್ಬೋದು, ಈ ಕಂಪ್ನಿಗಳ ಕಡೆಯಿಂದ ಆಬ್ವಿಯಸ್ಲಿ ಕೊಡ್ತಾರೆ PPF ನ ಮತ್ತೆ EPF ನ. ಬಟ್ ಇವಾಗ ಒಂದು ಹೊಸ ರೂಲ್ಸ್ ಬಂದಿದೆ, 70% PPF ನ ನೀವು ತಗೋಬಹುದು ಅಂತ. ಬಟ್ ಯಾವುದೇ ಕಾರಣಕ್ಕೂ ತೆಗಿಬೇಡಿ, ಅದೇನಿದ್ರು ಆಫ್ಟರ್ ರಿಟೈರ್ಮೆಂಟ್ಗೆ ಅಂತ ಇಟ್ಬಿಡಿ. ಸೊ ನಿಮ್ ರಿಟೈರ್ಮೆಂಟ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದೇನಂತ ಅಂದ್ರೆ NPS ಅಂತ ಇದೆ, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತ. ಇದು ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ಈಗ ಗೌರ್ಮೆಂಟ್ ಜಾಬ್ ಅಲ್ಲೆಲ್ಲ ಇರ್ತಾರಲ್ಲ, ಅವ್ರಿಗೆ ರಿಟೈರ್ಮೆಂಟ್ ಆದ್ಮೇಲೆ ಒಂದು ಪೆನ್ಷನ್ ಅಂತ ಬರುತ್ತೆ. ಸೊ ಅವಾಗಲೂ ಅವ್ರು ಟ್ಯಾಕ್ಸ್ ಕಟ್ಟಲೇಬೇಕಾಗಿರುತ್ತೆ. ಸೊ ಆ ಟ್ಯಾಕ್ಸ್ ಅಮೌಂಟ್ ನ ಸ್ವಲ್ಪ ಡಿಡಕ್ಟ್ ಮಾಡ್ಬೋದು ಈ ಪ್ಲಾನ್ ಇಂದ. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೀವು ಇದನ್ನ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಒಂದು ಏನಂತಾರೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ತುಂಬಾ ಚೆನ್ನಾಗಿ ಮಾಡ್ಬೋದು ಈ 5 ಪ್ಲಾನ್ಗಳನ್ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ. ನೆನ್ಪಿಟ್ಕೊಳ್ಳಿ, ಶ್ರೀಮಂತರಾಗಬೇಕು ಅಂದ್ರೆ ಜಾಸ್ತಿ ದುಡ್ಡೇ ದುಡಿಬೇಕು ಅಂತ ಏನಿಲ್ಲ. ನೀವೇನ್ ದುಡಿತೀರಾ ಅದನ್ನ ಪ್ರಾಪರ್ ಆಗಿ ಪ್ಲಾನ್ ಮಾಡಿದ್ರೆ ಸಾಕು. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಯಾರಿಗೆ ತುಂಬಾ ನೆಸೆಸರಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.